ಪ್ರಸ್ತುತ ವರ್ಷ ಮಲೆನಾಡಿನಲ್ಲಿ ಬಿದ್ದ ಭಾರೀ ಮಳೆ ಅನ್ನದಾತರ ಮೊಗದಲ್ಲಿ ಸಂತಸ ಮೂಡಿಸಿದೆ. ಕಳೆದ ವರ್ಷ ಮುಂಗಾರು ಮಳೆ ಕೊರತೆಯಿಂದ ಭೀಕರ ಬರಸ್ಥಿತಿ ಎದುರಾಗಿತ್ತು. ಇದರಿಂದ ಕೃಷಿ ಚಟುವಟಿಕೆಗಳು ಅಸ್ತವ್ಯಸ್ತಗೊಳ್ಳುವಂತೆ ಮಾಡಿತ್ತು. ಆದರೆ ಈ ಬಾರಿ ಬಿದ್ದ ಉತ್ತಮ ಮುಂಗಾರು ಮಳೆಯು ಕೃಷಿ ಚಟುವಟಿಕೆಗಳು ಬಿರುಸುಗೊಳ್ಳುವಂತೆ ಮಾಡುವುದರ ಜೊತೆಗೆ ಹೊಲ ಗದ್ದೆ ತೋಟಗಳಿಗೆ ಜೀವ ಕಳೆ ಬರುವಂತೆ ಮಾಡಿದೆ. ಶಿವಮೊಗ್ಗ ತಾಲೂಕಿನಲ್ಲಿ ಕಳೆದೊಂದು ತಿಂಗಳಿನಿಂದ ಭತ್ತ ನಾಟಿ ಕಾರ್ಯ ಸಮರೋಪಾದಿಯಲ್ಲಿ ನಡೆಯುತ್ತಿದೆ. ಕೆರೆ ಕಟ್ಟೆಗಳು ಭರ್ತಿಯಾಗಿರುವುದರಿಂದ ಈ ಬಾರಿ ರೈತರು ಭತ್ತದತ್ತ ಹೆಚ್ಚಿನ ಒಲವು ತೋರಿದ್ದಾರೆ. ಉತ್ತಮ ಫಸಲು ನಿರೀಕ್ಷೆಯಲ್ಲಿದ್ದಾರೆ. ಒಟ್ಟಾರೆ ಉತ್ತಮ ಮುಂಗಾರು ಮಳೆಯು ರೈತ ಸಮುದಾಯದಲ್ಲಿ ಮಾತ್ರವಲ್ಲದೆ ಜನಮಾನಸದಲ್ಲಿ ನೆಮ್ಮದಿಯ ಭಾವ ಮೂಡಿಸಿರುವುದಂತೂ ಸತ್ಯವಾಗಿದೆ.
ಎತ್ಗಳಾಗಲಿ ಭತ್ತ ಇಲ್ಲ ಏನಿಲ್ಲ, ಭಾಳ ಲಾಸ್ ಆಗಿತ್ತು. ಭಾಳ ಇನ್ವೆಸ್ಟ್ ಜೋಳ ಆಗಲಿ ಒಂದು ಚೀಲ ನಮಗೆ ಜೋಳನೂ ಆಗಲಿಲ್ಲ ಹೋದ ಸರಿ. ಮಳೆ ಎಲ್ಲ ಕೈ ಕೊಟ್ಟು ಒಂದು ಚೀಲ ಜೋಳನೂ ಆಗಲಿಲ್ಲ ನಮಗೆ. ನಾವೊಂದು 10 ಎಕರೆ ಹಾಕಿದ್ದೆ, ಒಂದು 5 ಕ್ವಿಂಟಲ 7 ಕ್ವಿಂಟಲ್ ಆಯ್ತು ಅಷ್ಟೇ. ನಮಗೆ ಅದು ತುಂಬ ನಷ್ಟ ಆಗಿದೆ. ಆಚೆ ಸರಿನೂ ಅಷ್ಟೇ, ನಮಗೆ ಮಳೆ ಜಾಸ್ತಿ ಆಗಿ ನಷ್ಟ ಜಾಸ್ತಿ ಆಯಿತು. ಏನು ಬೆಳೆ ಅದರಿಂದ ಲಾಭ ನಮಗೆ ಸಿಗಲಿಲ್ಲ. ಈ ಸರಿ ಒಳ್ಳೆಯ ಮಳೆ ಬೆಳೆ ತುಂಬ ಚೆನ್ನಾಗಾಗಿದೆ. ತೋಟ ಗೀಟ ಎಲ್ಲ ಚೆನ್ನಾಗಿದ್ದಾವೆ. ಆಮೇಲೆ ಭತ್ತ ನಾಟಿ ಮಾಡ್ತಾಯಿದ್ದೀವಿ. ಇನ್ನು ನಮಗೆ ಒಟ್ಟು ಏನಪ್ಪ ಸರ್ಕಾರ ನಮ್ಮನ್ನು ಒಳ್ಳೆ ಬೆಂಬಲ ಬೆಲೆ ಘೋಷಿಸಬೇಕು. ಉತ್ತಮ ಬೆಳೆಗಳಿಂದ ಒಟ್ಟು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗಬಹುದು. ಇಳುವರಿ ಜಾಸ್ತಿ ಬರುತ್ತೆ ಈ ಸರಿ. ಇಳುವರಿ ತುಂಬ ಚೆನ್ನಾಗಿ ಬರುತ್ತೆ. ಭತ್ತಕ್ಕೆ ಈ ಸರಿ 2,500 ಸಾವಿರನೇ ಇದೆ ಈಗ. ಮತ್ತು ಭತ್ತ ಬಂದಾಗ ಏನು ರೇಟ್ ಕೊಡ್ತಾರೋ ಗೊತ್ತಿಲ್ಲ. ಬೆಳೆಗಳೆಲ್ಲ ಕೋಡಿ ಬಿದ್ದೋಗಿದ್ದಾವೆ. ನೀರಿನ ಹಾಹಾಕಾರ ಒಂದು ಕಡಿಮೆ ಆಗಿದೆ. ದನ ಕರುಗಳಿಗೂ ಈ ಸರಿ ಬೇಸಿಗೆಯಲ್ಲಿ ತೊಂದರೆ ಏನಾಗಲ್ಲ. ಒಳ್ಳೆ ರೀತಿಯಲ್ಲಿ ಮಳೆ ಆಗಿದೆ. ಮಳೆ ಬೆಳೆ ಭಾರಿ ಜೋರಾಗಿ ಎಡ್ತಿದೆ. ಭತ್ತ ಮಾಡಿದ್ವಿ. ಹೋದನೇ ವರ್ಷ ಅಂತೂ ಭಾರಿ ಬರಗಾಲ ಬಂದು ಏನೇನು ಮಾಡಿಲ್ಲ. ಬಾವಿ ಕೆರೆ ಹಳ್ಳಗಳೆಲ್ಲ ಖಾಲಿಯಾಗಿ ಜನ ನೀರು ಕುಡಿಯೋಕೆ ನೀರಿಗೂ ಬರಗಾಲ ಬಂದ್ಬಿಟ್ಟಿತ್ತು. ಏನೋ ದೇವ್ರ ದಯಿಂದ ಮಳೆ ಚೆನ್ನಾಗಿದ್ದಕ್ಕೆ ಉತ್ತಮವಾಗಿ ಜನ ಎಲ್ಲರೂ ಈ ಸರಿ ಆರಾಮಾಗಿದ್ದಾರೆ. ಹಾಕಿರಲಿಲ್ಲ ಅನ್ನೋಕ್ಕೆ ಸರ್ ಮಳೆ ಸ್ಟಾರ್ಟಿಂಗು ಮಳೆ ಬಂತು ಅಂತ ಎಲ್ಲ ಬೆಳೆ ಮಾಡಿದ್ದೀವಿ. ಮಳೆ ಹೋಗೇ ಬಿಡ್ತು. ಹೆಚ್ಚು ಕಡಿಮೆ 2 ತಿಂಗಳು ಮಳೆ ಬರಲಿಲ್ಲ. ಹಾಕಿದ ಬೆಳೆ ಹೋಗ್ಬಿಟ್ಟು ಹಾಳಾಗೋತು. ಮತ್ತೆ ಬಿಡೋ ಮಳೆ ನಾಲ್ಕನಿ ಬಂತು ಅಂತ ಮತ್ತೆ ರಾಗಿ ಪಾಗಿ ಹಾಕಂದ್ರು ಅದು ಬಂತು. ಅದು ಅರ್ಧ ಬರ್ತಾ ಬಂತು, ಅದು ಹೊಗೆ ಬಿಡ್ತು. ಈ ವರ್ಷ ಬಂದಿರೋ ಮಳೆ ಒಂದು ದಿವಸ ಬಂದಿರೋ ಮಳೆ ಹೋದನೇ ವರ್ಷ ಸಲ ಬಂದಿಲ್ಲ. ಈ ವರ್ಷ ಉತ್ತಮವಾಗಿದೆ. ಈ ವರ್ಷ ಮಳೆ ಹೇಳಲೇಬಾರ್ದು ಬಿಡ್ರಿ. 10 ವರ್ಷ ಮಳೆ ಬಂದ್ಬಿಡುತ್ತೆ ಈ ವರ್ಷ. 10 ವರ್ಷದ ಮಳೆ ಈ ವರ್ಷ ಬಂದ್ಬಿಟ್ಟಿದೆ. ಏನು ಹೇಳೋದೇ ಬೇಡ ನಾವು ಕತೆ. ಅಲ್ಲ ಸರ್, ಈ ಸರಿ ಭತ್ತ ಜಾಸ್ತಿ ಆಗಿದೆ. ಬೇರೆ ಅಂಕ್ಲ ಪಸ್ತು ಕಮ್ಮಿ ಆಗಿದೆ, ಭತ್ತ ಜಾಸ್ತಿ ಆಗಿದೆ. ನೆಕ್ಸ್ಟ್ ಏನಾರೇ ನೋಡ್ಬೇಕು. ಗೌರಿ ಹಬ್ಬ ಆದ್ಮೇಲೆ ರಾಗಿ ಪಾಗಿ ಎಲ್ಲ ಆದರೆ ಅನುಕೂಲ ಆದರೆ ಮಾಡ್ಬೋದು. ಈ ಸರಿ ಬರ್ಬೋದು ಸರ್. 2 ಬೆಳೆ ಮಾಡೋದು ಸರ್. ಒಂದು ಬೆಳೆ ಮಾಡೋಕ್ಕೆ ಸರಿ ನಾವು 2 ಬೆಳೆ ಮಾಡೋಕ್ಕೆ ಬರಲ್ಲ ನಮ್ಮ ಕಡೆ ಎಲ್ಲ. ಒಂದು ಬೆಳೆ ಮಾಡಿ ಕಾಪಾಡೋದೇ ಕಷ್ಟ ಐತೆ. 2 ಬೆಳೆ ಮಾಡೋಕ್ಕೆ ಬರಲ್ಲ ಸರ್.